ಇರುವುದು ಆ ಕೈಯನ್ನು ಹಿಡಿದುತ್ತಾರೆ ಈಗಲೇ ಕಡಿದು ಹಾಕುತ್ತೇನೆ. ಸ್ವಲ್ಪ ಸಮಾಧಾನ ಮಾಡಿಕೊಂಡ ಹೇಳುತ್ತೇನೆ ಕೇಳು. ಅದೆಲ್ಲಿರುವುದು ಹೇಳುತ್ತಾರ ಅಣ್ಣನಿ ಕೇಳ ಪುಣ್ಯ ಒಲವಿದು ಅಣ್ಣನಿ ಕೇಳ ಪುಣ್ಯ ಒಲವಿದು ಹೇಳ ಕೊಡುವುದು ಅಣ್ಣನಿ ಕೇಳ ಪುಣ್ಯ ಒಲವಿದು ಅಣ್ಣನಿ ಕೇಳ ಪುಣ್ಯ ಒಲವಿದು ಹೇಳ ಕೊಡುವುದು ಅಣ್ಣ ಹೆಣ್ಣನ್ನು ಕೊಲ್ಲುವುದು ಮನೆಯ ಬಾಗಿಲ ಮುಂದಿನ ನಾಯಿ ಕೊಲ್ಲುವುದು ಎರಡು ಒಂದೇ. ಮೊದಲು ಕೊಟ್ಟಿ ಸಂಖ್ಯೆನ ಕಡದು ಆಮೇಲೆ ಆಕಿನ ಕಡದರಾಯ್ತು. ನಿನಗಷ್ಟೇ ಸಿಟ್ಟಿರುವುದು ಅಂತ ತಿಳಿದೇನೋ ಅಣ್ಣ, ನಮಗೂ ಸಿಟ್ಟಿರುವುದು ಅಣ್ಣ. ಗಂಗ ನಮ್ಮ ಅಣ್ಣನಿಗೆ ನಿನಗೆ ಏನು ಸೇರಕ್ಕೆ ಬಾರದ ಮಾಡಿದ್ದಾನ. ಅಣ್ಣನ ಹೆಂಡತಿ ಅಂದರೆ ತಾಯ ಸಮಾನ ಅಂತ ತಿಳಿದ್ದೆವು. ನೀನು ಹುಟ್ಟಂತ ಪಿತಾಂಬರ, ತೊಟ್ಟಂತ ಜರದಾರ, ಇಟ್ಟಂತ ದಾಗಿಲ ಬಿಚ್ಚಿಟ್ಟು ನಮ್ಮ ಮನೆ ಬಿಟ್ಟು ಹೊಟ್ಟೆದ್ದು ಹೋಗುವಂತಳಾಗು. ಮೈದುಂಡ ಹೇಳ್ತಾನೆ ಕೇಳ್ರಿ. ಬನನ ಬಸವಂತೆ ಬುದ್ಧುಳೆ ಮೈದುಣ ಪಾದ ಕೆರೆಗುವೆ ನಾನ ಕೆರೆ ಕೆರೆಗುವೆ ನಾನ ಬೇಡಿಕೊಳ್ಳುವೆನೋ ಏನು ಮೈದುಂಡ, ಸೇರೆಲಾರಗೆ ನಿಮ್ಮನ್ನ ಆದರವನ್ನು ಹೊರಿಸಿದ್ದಾನೆ. ಅವನಿಗೆ ಬುದ್ಧಿ ಹೇರಪ್ಪ, ನಿಮ್ಮ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಗಂಗಾ, ನೀನು ಹುಟ್ಟಂತ ಪಿತಾಂಬರ, ತೊಟ್ಟಂತ ಜರ್ದಾರ ಹಾಗೂ ಇಟ್ಟಂತ ದಾಗಿನ ಬಿಚ್ಚಿಟ್ಟು ಹೊಂಟದ್ದು ನಮ್ಮ ಮನೆ ಬಿಟ್ಟು ಹೊಂಟದ್ದು ಹೋಗುವಂತ ಮೈದುಂಡ. ಹುಟ್ಟಂತ ಪೀತಾಂಬರ, ತೊಟ್ಟಂತ ಜರ್ದರ, ಹಾಕಿದಂತ ಡಾಗಿನ ವಾಲಿ ಬುಗುಡಿನತ್ತ ಇದು ಅಲ್ಲದೆ ಇವನ್ನೆಲ್ಲ ಬಿಚ್ಚಿ ಕೊಡ್ತಾ ಇದ್ದೀನಿ. ಇದೇ ಮಾಂಗಲ್ಯ ಸೂತ್ರವನ್ನು ನೀವೇನೆ ಕೊಟ್ಟವರು ಅಲ್ಲ ಮತ್ತು ತಗೊಂಡವರು ಅಲ್ಲ. ಹೋಗಿ ಮೈದುಂಡ್ಯ ಅವ್ರನ್ನ ಹಚ್ಕೊಡುವಂತರಾಗಿರಿ, ಅವ್ರ ಕೈಲಿ ಕೊಡ್ತಾ ಇದ್ದೀನಿ. ಇವನಷ್ಟು ತಗೊಂಡು ಹೋಗಿ ಬರುವಂತರಾಗಿರಿ. ಯಾಕಾಗಲ್ಲ ಮೈದುಂಡ ಹೋಗಿ ಬರುವಂತರಾಗಿರಿ.
ಬಾಗಿಲುಗಳಲ್ಲಿ ಇಸಿದುಕೊಂಡು ಬರುತ್ತೇನೆ. ಇಸ್ಕೊಂಡು ಬರುವಂತ ಸ್ವಲ್ಪ ನಿಲ್ಲುವಂತವರಾಗಿರಿ. ಹೌದು ಹೌದು ಅಣ್ಣ, ನಮ್ಮ ಕೈಯಲ್ಲಿ ಕೊಡಲಿಲ್ಲ, ನೀನೇ ಇಸ್ಕೊಂಡು ಬರುವಂತ ನಾವು ಅಲ್ಲ. ಯಾಕಾಗಲ್ಲ ತಮ್ಮಗಳಿರ ಎಲ್ಲ ಇತ್ತು ಹುಡುಗಗಳಿಗೆ ನೀನು ಹುಟ್ಟಂತ ಪಿತಾಂಬರ ತೊಟ್ಟಂತ ಜರದಾರ ಇಟ್ಟಂತ ಬಾಗಿಲುಗಳನ್ನು ಬಿಚ್ಚಿಟ್ಟು ನಾನು ಕಟ್ಟಿದ ಗುಳದಾಳೆಯನ್ನು ಬಿಚ್ಚಿಟ್ಟು ಹೊಂಟೆದ್ದು ಹೋಗುತ್ತಾಗಲೇ ಹುಚ್ಚ ಮಂಡಿ ಏನು ಪ್ರಿಯ, ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ಹಾಕಿದಂತ ಡಾಗಿನ ವಾಲಿ ಬುಗುಡಿನಂತ ಇವನ್ನೆಲ್ಲ ಕಸಿದುಕೊಂಡಿರಿ. ಇದು ಈ ಮಾಂಗಲ್ಯ ಸೂತ್ರವನ್ನು ಬಿಟ್ಟ ಬಿಡರಿ. ನಿಮ್ಮ ಹುಡುಗ ಮುಂಡಿಗಾಗಿ ಸತಿಪತಿ ಎಂಬ ಹಿತವಿಲ್ಲದ ಮತಿಗೇಡಿ ಅಲ್ಲಿಗೆ ಮಾಂಗಲ್ಯದ ಕೂಡ ಎತ್ತಕ್ಕೆ ಮೊದಲು ನಾನು ಕಟ್ಟಿದ ಗುಳದಾಳೆಯನ್ನು ಬಿಚ್ಚಿಟ್ಟು ಹೊಂಟೆದ್ದು ಹೊರಟು ಹೋಗುವತ್ತಳಾಗಲೇ ಹುಚ್ಚ ಮುಂಡಿ ಪ್ರಿಯ ಹೇಳುತ್ತಾನೆ ಕೇಳುವಂತಾಗಿದೆ. ಗುಡ್ದಾಳೋ ಗುಡ್ದಾಳು ನಾನಾ ಹೇಗೆ ಹರೇ ಪ್ರಿಯನಾ ಅಂದ ಚಂದಗಳಕೋ ಗಂಧ ಲೇಪವನೇ ಸಾಕೋ ಸಂದಿಡಿದ ಹರವಿನ ಆದಿಗಳಕೋ ಇನ್ನು ಈ ಕೊರಳು ಒಳಗೆ
ಮುಂದಿಡಿದ 6 ವಿರಾದಿಗಳು ಅಂತ ಎನ್ನ ಕೊರಳಿಗೆ ಮಾಂಗಲ್ಯ ಬರುವ ತಕ ಎಲ್ಲ ತೋರ ಮನೆ ಎಂದಿಗೆ ನನ್ನ ಕೊರಳಿಗೆ ಮಾಂಗಲ್ಯ ಬಂತು ಅಂದಿಗೆ ತಂದೆ ಅಂದ್ರು ನೀನೇ, ತಾಯಿ ಅಂದ್ರು ನೀನೇ, ಬಂಧು ಅಂದ್ರು ನೀನೇ, ಬಳಗಂದ್ರು ನೀನೇ ಸ್ವಾಮಿ. ನಾನು ಎಷ್ಟು ಪರಿ ಎಂದು ಬೇಡಿಕೊಂಡರು ಈ ಮಾಂಗಲ್ಯ ಸೂತ್ರವನ್ನು ಬಿಡುದಲೆಂದೇ ಹಠೆ ಇದ್ದ ಮೇಲೆ ಆಗ್ಲಿ ಪ್ರಿಯ, ತೆಗೆದುಕೊಳ್ಳರಿ ಈ ನಿಮ್ಮ ಮಾಂಗಲ್ಯ ಸೂತ್ರ. ಪ್ರಿಯ ಹೋಗುತ್ತೇನೆ, ತಿರುಗಿ ಹೋಗುವಂತರಾಗಿರಿ. ಹೋಗು ಈ ಮನೆಯಿಂದ, ಆಲಾಲ ತೊಲಗವೇ ಜಗವಿಂದ. ಮನೆ ಹತ್ತಿ ಉರಿದರೆ ನಿಲ್ಲುವುದು, ಮನ ಹತ್ತಿ ಉರಿದರೆ ನಿಲ್ಲಲಿಕ್ಕೆ ಸ್ಥಾನವಿಲ್ಲ. ನಾನು ಎಲ್ಲಿ ಹೋಗಲಿ ಮತ್ತು ಯಾವ ಕಡೆ ಹೋಗಲಿ? ನಾನು ಈ ಸ್ಥಿತಿ ನನ್ನ ತವರು ಮನೆಗೆ ಹೋದರೆ ಎಲ್ಲ ತವರು ಮನೆಯರು ಇಟ್ಟುವುದಿಲ್ಲ. ಆತನ ಬಾಳಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಆತನ ಮನೆಯಲ್ಲಿ ಇಟ್ಟುವುದನು ಹೋದ ಸಂಗನ ಮನೆಯಲ್ಲಿ ಎನ್ನನ್ನು ಬಿಡ್ತಾ ಇದ್ದೇನೆ. ನನ್ನ ಅಕ್ಕ ತಂಗಿರಿ, ಅಣ್ಣ ತಮ್ಮಂದರೆ ಹಾಗೂ ಈ ಗುರು ಹಿರಿಯರಿ ನಾನು ಹೇಳುವುದೇನೆಂದರೆ, ನನ್ನ ಪತಿವರ್ದ ಧರ್ಮ ನಾನು ಕೆಡಿಸ್ಕೋಬೇಕಂತೂ ಕೆಡಿಸುವುದಿಲ್ಲ. ಆ ಮೇಲ್ಮನೆ ಪರಮನ ಬಂದು ಮಾಯಕರ್ತ ಎಲ್ಲಮ್ಮನ ಪರಾರ ಅಂತ ಹೇಳಿ ಆ ಪರಾರವನ್ನು ತಿನ್ನಿಸಿ ಸಂಗನ ಮಲೆ ಒಳಗೆ ಎನ್ನನ್ನು ಹಾಕಿದ್ದಾಳೆ. ನಾನು ಮಾಡಿನಂತ ಹೇಳಿ ಇಲ್ಲಿ ಯಾವ ಕುಂತಂತ ಹೆಣ್ಣು ಮಕ್ಕಳ ಮಾಡಿದ್ರೆ ನನಗೆ ಬಂದ ಪರಿಸ್ಥಿತಿ ನಿಮಗದೇ ಬರುವುದೇ. ನಿಮ್ಮ ಗಂಡನೇ ದೇವರೆಂತೂ ತಿಳಿದು ನಿಮ್ಮ ಗಂಡನೇ ಸಾಕ್ಷಾತ್ ಪರಮಾತ್ಮವನ್ನು ನಡೆದುಕೊಂಡು ಹೋಗಬೇಕೆಂದು ನಿಮ್ಮೆಲ್ಲರಿಗೂ ನನ್ನ ಕೈ ಮುಗಿದು ಬೇಡ.
ಏನು ಬಾಳಪ್ಪನ ಏನು ಅಣ್ಣ ಅಣ್ಣ ಕಟಿ ಹೊರಿ ತರಕ ನನ್ನ ನಮ್ಮನೆಲ್ಲ ಹೊರಗತ್ರ ಬಂದು ನೋಡಪ್ಪ ತಂಗಿ ಹಾಗಾದ್ರೆ ಅಗಸರಕ್ಕೆ ಆಗಿದ್ರೆ ಅರಿವಿ ಅಲ್ಲೇ ತಗೋ ಶಿವ ಶಿವ ನಾನು ಆಡಿದ ಮಾತ ಎನಗೆ ಆಡಿ ತೋರಿಸಿದ್ರಿ ಏನು ಬಾಳಪ್ಪನ್ನ ಒಳಗೆ ಕೂತ್ಕೊಂಡಾಗ ಇರ್ತಾರೆ ಮಾತಾಡ್ಲಿಕ್ಕೆ ಹೋಗಬೇಡ ಅಣ್ಣ ನಿಮ್ಮ ತಂಗಿ ಲಗಲರ ಗಂಗಾ ಎತ್ತಿನಲ್ಲ ಹೊರಗಾದ್ರೆ ಬಂದು ನೋಡುವಂತರಾಗಿ ಕೇಳೋಣ ಮತ್ತರ ಹೇಳ್ತಾನೆ ಕೇಳು ಅಣ್ಣ ಬಾಳನ್ನ ಕೇಳು ಅದು ಮನೆ ಕಳ್ಳೆ ಕೊನ್ನೆ ಮಿರಿ ತೋ ಪಾಯಲಾ ಮಿರಿ ತೋ ಪಾಯಲಾ ಏನು ಬಾಳಪ್ಪನ ಕೆಟ್ಟ ಹೆಣ್ಣಿನ ಶ್ರಾಪ ಬಿಡಲಕ್ಕಿಲ್ಲ ಹೇಳೋ ತಾಪ ಸಂಖ್ಯೆನ ಗೆಲತನ ಮಾಡಂತ ಹೇಳಿದ್ರಿ ಈರ ಇರಪಕ್ಷಿ ಬಸವಂತ ಕೂಡಿ ಹುಟ್ಟಂತ ಪೀತಂಬರ ತೊಟ್ಟಂತ ಜರ್ತರ ಹಾಕಿದಂತ ಡಾಗಿನ ವಾಲಿ ಬುಗುಡಿ ನತ್ತ ಇದು ಒಲೆ ಮಾಂಗಲ್ಯ ಸೂತ್ರವನ್ನು ಕಸಿದುಕೊಂಡು ಮನೆ ಬಿಟ್ಟು ಹೊರ ಹಾಕಿದ್ದಾರೆ ಅಣ್ಣ ನೀನೇನು ನಿನ್ನ ಮನೆಯಲ್ಲಿ ಇಟ್ಕೊತೀವೋ ಹೋದ ಸಂಖ್ಯನ ಮನೆಯಲ್ಲಿ ಎಲ್ಲಿ ಬರ್ತಾ ಇದ್ದೀರಿ ಹಾ ಹೌದು ಅಣ್ಣ ಹೌದು ಅಣ್ಣ ಹಾ ಏನು ಏನೂನ ಹಾಗಾದ್ರೇನೆ ನಾನೇ ಇಲ್ಲಿ ನಿಂದಿರ್ತಾ ಇದ್ದೀನಿ ಅಣ್ಣ ಹೋಗಿ ನೀನು ಸಂಗನ ಕರ್ಕೊಂಡು ಬರುವಂತರಾಗಿರಿ ಕರಿ ಸಂಗನ ಮತ್ತೆ ಬಂದ್ರು ಗೆಳೆಯ ಸಂಗನ ಆಯ್ತಲ್ಪ ನಿಂದ ಹಿಂದಕ್ಕೆ ಮಾಡಿದ ಕೀರ್ತಿ ಅದೇನಪ್ಪ ಕೀರ್ತಿ ಗೆಳೆಯ ಸಂಗನ ನನ್ನ ತಂಗಿ ಗಂಗಾ ಅವರು ಅಕ್ಕಿಯ ಸೆರಗನ್ನು ಹರಿದು ಹುಟ್ಟಂತ ಪಿತಾಂಬರ ತೊಟ್ಟಂತ ಜರ್ತಾರ ಇದು ಅಲ್ಲದೆ
ಸೂತ್ರವನ್ನು ಹರಿದುಕೊಂಡು ಅವಳ ಸೆರಗನ್ನು ಹರಿದು ಹೊರಗೆ ಹಾಕಿದರಂತೆ. ಗೆಳೆಯ ಅವಳು ಬಹಳ ಶೋಧಿಸುತ್ತ ನನ್ನ ಮನೆಯನ್ನು ಹುಡುಕಿಕೊಂಡು ಬಂದಳು. ಗೆಳೆಯ ಅವಳನ್ನು ನಿನ್ನ ಮನೆಗೆ ಕರೆದುಕೊಂಡು ಬಂದೆ ನೋಡು ಮಿತ್ರ. ಏನು ಮಿತ್ರ ಬರೋಣ? ಆ ಗಂಗಾನನ್ನು ಕರೆದುಕೊಂಡು ಬಂದಿ ಏನು? ಹೌದೇನೋ ಗೆಳೆಯ? ಮಿತ್ರ ಬರೋಣ, ಗಂಗಾನನ್ನು ಒಳಗೆ ಕರೆಯುವಂತ ನಾನು ತಂಗಿ ಗಂಗಾ, ನನ್ನ ಜೀವದ ಗೆಳೆಯ ಸಂಗನನ್ನು ಕರೆಯುತ್ತಾನೆ, ಒಳಗೆ ಬರುವಂತಕ್ಕೆ ಒಳ್ಳೇದು. ಏನೇ ಗಂಗಾ, ಹಾ ನಿನಗೆ ಉಡಲಿಕ್ಕೆ ಸೀರೆ, ಹೌದು. ಮಾಡಲಿಕ್ಕೆ ಕುಪ್ಪಸ, ಆಹಾ ಆಮೇಲೆ ಇವನ್ನೆಲ್ಲವನ್ನು ಕೊಟ್ಟು ನಿನಗೆ ಖರ್ಚಿಗೆ 1000 ರೂಪಾಯಿಯನ್ನು ಕೊಟ್ಟು ಹೌದು ಸರ್. ನನ್ನ ಮಿತ್ರ ಬಾಳಣ್ಣನಾದರೂ ನಿನ್ನ ಜೋಡಿಗೆ ಕಳಿಸಿಕೊಡುತ್ತೇನೆ. ನೀನಾದರೂ ಹೋಗಿ ನಿನ್ನ ತವರ ಮನೆಯಲ್ಲಿ ಇರುವಂತಲಾಗು. ಅದು ಯಾಕೆಂದರೆ ಹಾ ಈ ಅವರು ನಾವು ಒಂದೇ ಊರವರು, ಹೌದು ಅವರು ನಾವು ಒಂದೇ ಊರವರು. ಹೌದು ಹೌದು ಸರ್. ಅವರಿಗೆ ನಮಗೆ ಹೊರಗೆ ಬೆಳೆಯುತ್ತದೆ. ಹಾ ಯಾಕಾಗುವುದು ಗಂಗಾ ನಿನ್ನ ಜೋಡಿದೆ. ನನ್ನ ಮಿತ್ರ ಬಾಳಣ್ಣನಾರು ಕಳಿಸಿಕೊಡುತ್ತೇನೆ. ನೀನಾದರೂ ಹೋಗಿ ನಿನ್ನ ತವರ ಮನೆಯಲ್ಲಿ ಇರುವಂತಲಾಗು. ಆಗ್ಲಿ ಸಂಗ, ಮತ್ತಾರ ಹೇಳ್ತೀನಿ ಕೇಳು. ಗಂಗಾ ಹೇಳು. ಬರ ಸಂಗ ಹೇಳುವೆ ನಾನೇ ನನ್ನ ಅವರು ಉಳಿಯಲಿಲ್ಲವೇ. ನಾನು ಕೇಳೋದೇನೆಂದರೆ, ನೀನು ಭೂಮಿ ಮೇಲೆ ಇದ್ದ ಫಲವೇನು? ಈ ಕುಡಿ ಸಭೆಯಲ್ಲಿ ನನ್ನ ಮಾನನದು ಏಟೇಟು ಉಳಿಯಲಿಲ್ಲ. ಸಂಗ, ನೀವು ಹೇಳಿದಂತೆ ನನಗೆ ಗೆಳೆಯ ಮನೆಗೆ ಕೊಡ್ಸದ್ದೆ 2 ಸೀರೆ, 2 ಕುಬಸ, 2 ಚೀಲ ಜೋಳ, 2 ಚೀಲ ಗೋಧಿ, ಖರ್ಚಿಗೆ 10-12 ರೂಪಾಯಿ ನನಗನ್ನು ಕೊಟ್ಟು ನಿಮ್ಮ ಗೆಳೆಯ ಬಾಳಿಗೆ ನನ್ನ ತವರು ಮನೆಗೆ ಬಿಟ್ಟು ಮಾತು ಹೇಳುವಂತರಾಗಿರಿ. ಗಂಗಾ, ಹಾ ಗಂಗಾ, ನೀನೇನು ಚಿಂತೆಯನ್ನು ಮಾಡಬೇಡ. ಮಾಡೋದು ಬೇಡ. ನಿನಗೆ ತೊಡಲಿಕ್ಕೆ ಸೀರೆ, ಹೌದು. ಉಡಲಿಕ್ಕೆ ಸೀರೆ, ತೊಡಲಿಕ್ಕೆ ಕುಪ್ಪಸ, ಆಹಾ ಮೇಲಾಗಿ 1000 ರೂಪಾಯಿಗಳನ್ನು ಕೊಟ್ಟು ಹೌದು. ನನ್ನ ಜೀವನಗಳ ಫಲವನ್ನು ಅದನ್ನು ಹಾ ವೈರಾಣಕ್ಕೆ ಕಳಿಸಿಕೊಡುತ್ತೇನೆ. ಆಗ್ಲಿ. ಈಗಿಂದೀಗಲೇ ಹೋಗಿ ಇರುವಂತರಾಗಿದೆ. ಇದು ಅಲ್ಲದೆ ಹಾ ನೀನು ಒಂದು ವೇಳೆ ನಮ್ಮ ಊರಲ್ಲಿ ಇದ್ದರೆ ಹೌದು. ಅವರು ನಾವು ಒಂದೇ ಊರವರು, ಒಂದೇ ಊರಿನವರು ಅವರಿಗೆ ನಮಗೆ ಹೊರಮ ಬೆಳೆಯುತ್ತದೆ. ಬರುತ್ತದೆ. ಗಂಗಾ, ನೀನಾದರೂ ಹೋಗಿ ಹಾ ನಿನ್ನ ತವರ ಮನೆ ಬೈಲುವಾಡದಲ್ಲಿ ಇರುವಂತಲಾಗು. ಒಳ್ಳೆದು ಸಂಗ. ನಾನು ನಿನ್ನ ಊರಲ್ಲಿ ಇರುವುದು ಬೇಡ, ಊರಲ್ಲಿ ಹೊರಮ ಬೆಳೆಸುವುದು ಬೇಡ. ಆಗ್ಲಿ ಸಂಗ, ನೀವು ಹೇಳಿದಂತೆ ನನ್ನ ತವ್ರ ಮನೆಗೆ ಇರ್ತಾ ಇದ್ದೀನಿ. ನಿಮ್ಮ ಗೆಳೆಯ ಬಾಳನೆ ಕೊಟ್ಟು ಹಚ್ಕೊಡುವಂತನಾಗಿರಿ. ಯಾಕ ಏನು ಮಿತ್ರ ಬಳನ ಗೆಳೆಯ ಸಂಗಣ್ಣ, ಈ ಗಂಗಾನನ್ನು ಕರೆದುಕೊಂಡು ಹೋಗಿ ಬೈಲುವಾಡಕ್ಕೆ ಹೋಗಿ ಅವಳನ್ನು ಬಿಟ್ಟು ಬರುವಂತ ನಾವು. ಯಾಕಾದ ಗೆಳೆಯ, ನಾನಾದರೂ ಗಂಗಾನನ್ನು ಬಿಟ್ಟು ಬರ್ತೇನೆ ನೋಡು. ಯಾಕಾದ ಗೆಳೆಯ ಹೋಗಿ ಬರುವಂತ ನಾವು. ತಂಗಿ ಗಂಗಾ, ಬಯಲುವಾಡಕ್ಕೆ ಹೋಗೋಣ ನಡೆಯುವಂತಕ್ಕೆ ಆಗ ತಂಗಿ. ಆಗ್ಲನ್ನ ನೀವೆಲ್ಲ ಬಂಡೆ ಹೇರ್ಕೋರಿಯನ್ನ ನಾವಾದ್ರೂ ಹೋಗೋಣ ಬರುವಂತರಾಗಿರಿ. ಆಗ್ಲಿಲ್ಲ, ಹೋಗೋಣ ಬರ್ರಿ. ತಮ್ಮ ಪಾಕ್ಷಿ ಬಸವಂತಗಳಿರ ಎತ್ತ ಕಡೆ ಬರುವಂತವರಾಗಿರಿ. ಆ ಸಾಯಂಕಾಲ ಸಾಹಸವನ್ನು ಮಾಡಲಿಕ್ಕೆ ಹೋಗೋಣ ನಡೆಯುವಂತವರಾಗಿರಿ. ಹೋಗೋಣ ನಡೆ ಅಂತ ನಾವು. ತಮ್ಮ ಪಾಕ್ಷಿ ಬಸವಂತಗಳಿರ ಆ ತುಡುಗ ಸಾಯಿಗಳ ಶಿರವನ್ನು ಕಡೆದು ಅವಳ ಶಿರವನ್ನು ಮೆರೆಸುವುದಕ್ಕೆ ಹೋಗೋಣ ನಡೆಯುವಂತವರಾಗಿರಿ. ಮತ್ತು ಇದು ಅಲ್ಲದೆ ಅವಳ ಬಳಿಗೆ ಬೆಂಕಿಯನ್ನು ಹಚ್ಚೋಣ ನಡೆಯುವಂತವರಾಗಿರಿ. ಯಾಕಾಗಲ್ಲ, ಹೋಗೋಣ ನಡೆ ಅಂತ ನಾವು. ಅಣ್ಣ, ಆ ತುಡುಗ ಸಂಜ್ಞಾನ ಸಾಹಸ ಮಾಡುವುದೆಂದರೆ ಅವನ ಜೀವದ ಗೆಳೆಯ
ಹೋದರೆ ನಮ್ಮ ಕೆಲಸವು ಬಹಳ ಸರಳವಾಗುವುದು. ಹೌದು ಹೌದು ಅಲ್ಲ ವಿರೂಪಾಕ್ಷಣ್ಣ ಹೇಳುವುದು ಮಾತು ನಿಜ ಇರುವುದು. ಈಗಿಂದೀಗಲೇ ಇಬ್ಬರು ಹೋಗಿ ಬಾಳನನ್ನ ಕರೆದುಕೊಂಡು ಬರ್ತೇವೆ. ಯಾಕಾಗಲೂ ತಮ್ಮಗರೇ ಹೋಗಿ ಬೋಳಪ್ಪನನ್ನ ಕರೆದುಕೊಂಡು ಬರುವಂತರಾಗಿರಿ. ಶರಣು ಬಾಳಪ್ಪನ ಶರಣು. ಶರಣಪ್ಪ ವಿರೂಪಾಕ್ಷಿ ಬಸವಂತ ಶರಣು. ವಿರೂಪಾಕ್ಷಿ ಬಸವಂತ ಗೆಳೆಯ ಈ ಬಡವನ ಮನೆಗೆ ಬರಲು ಕಾರಣವೇನು ಕಾರಣ ಇದ್ದಾಗ ಬರ್ಬೇಕಲ್ಲ ಬಾಳಪ್ಪನ. ಬಸವಂತ ಅದೇನಪ್ಪ ಹೇಳುವಂತರಾಗ್ರಿ. ಬಾಳಪ್ಪನ ಏನಾದರೂ ಕೆಲಸ ಇದ್ದರೆ ಬರ್ಬೇಕಲ್ಲ. ವಿರೂಪಾಕ್ಷಿ ನಮ್ಮ ಅಣ್ಣನು ನಿನ್ನನ್ನು ಅಗತ್ಯವಾಗಿ ಕರೆದುಕೊಂಡು ಬರಲು ಹೇಳಿದ್ದಾನೆ. ಈಗಿಂದೀಗಲೇ ಹೋಗೋಣ, ನಡೆಯುವಂತ ನಾವು. ವಿರೂಪಾಕ್ಷಿ ಬಸವಂತ ಗೆಳೆಯ ನಾನು ಮೊದಲೇ ಒಬ್ಬಂಟಿಗನು ಮತ್ತು ಇದು ಅಲ್ಲದೆ ನನ್ನ ಮನೆಯಲ್ಲಿ ದನ ಕರುಗಳು ಇರುತ್ತವೆ. ವಿರೂಪಾಕ್ಷಿ ಬಸವಂತ ಗೆಳೆಯ ನಿಮ್ಮ ಮನೆಗೆ ಬರಲು ನನಗೇನು ಆಗೋದಿಲ್ಲ ನೋಡು. ನಮ್ಮ ವಿರೂಪಾಕ್ಷಣ್ಣನು ಕೂಡ ನೀನು ಹೋಗುವಂತ ನಾವು ಬಾಳಪ್ಪನ. ನೀನು ಹೋಗಿ ಬರುವವರೆಗೆ ನಿನ್ನ ದನ ಕರುಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಬಸವಂತ ನನ್ನ ದನಗಳ ವ್ಯವಸ್ಥೆಯನ್ನು ನೀನು ಮಾಡುತ್ತೇನೆಂದರೆ ನಿಮ್ಮನ್ನು ಕೂಡ ನಿನ್ನ ಮನೆಗೆ ಹೋಗಿ ಬರ್ತೇನೆ ನೋಡು. ನಿನ್ನ ದನ ಕರು ವ್ಯವಸ್ಥೆಯನ್ನು ನಾನು ನೋಡಿಕೊಳ್ಳುತ್ತೇನೆ ಅನ್ನ. ನಮ್ಮ ವಿರೂಪಾಕ್ಷಣ್ಣನು ಕೂಡ ಹೋಗುವಂತ ನಾವು. ವಿರೂಪಾಕ್ಷಿ ಹೋಗೋಣ ಬರುವಂತ ನಾವು. ಬಾಳಪ್ಪನ ಯಾಕಾಗೋದು, ಹೋಗೋಣ, ನಡೆಯುವಂತ ನಾವು. ಅಣ್ಣ ಬಾಳಪ್ಪಣ್ಣನನ್ನು ಕರೆದುಕೊಂಡು ಬಂದಿರುವೆನು ನೋಡು. ತಮ್ಮ ವಿರೂಪಾಕ್ಷಿ ಬಾಳಪ್ಪನನ್ನ ಕರೆದುಕೊಂಡು ಬಂದೇನು? ಹೌದು ಹೌದು ಅಣ್ಣ. ಅವನಲ್ಲಿ ನಡಪಡಿಸಲಲ್ಲಿ ಕಂಬಳಿ ಹಾಸಿ ಎಲೆ ಅಡಿಕೆಯನ್ನು ಕೊಡುವಂತವನಾಗು. ಮತ್ತು ಇದು ಅಲ್ಲದೆ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಲಿಕ್ಕೆ ಹೇಳುವಂತವನಾಗು. ಅಣ್ಣ ಯಾಕಾಗಲು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತೇನೆ ನೋಡು. ಕಿರಣ ವಿರೂಪಾಕ್ಷಿ ಈ ಬಡವನನ್ನು ನಿಮ್ಮ ಮನೆಗೆ ಕರೆದು ಊಟ ಉಪಚಾರ ಇಷ್ಟು ತಾಂಬೂಲಗಳನ್ನು ಕೊಡಲು ಏನಾದರೂ ಕೆಲಸ ಇರುವುದು ಹೇಳುವಂತರಾಗ್ರಿ. ಬಾಳಲ್ಲ ಮನೆಗೆ ಬಂದವರನ್ನು ಉಪಚಾರ ಮಾಡಲೇಬೇಕು. ಯಾಕೆಂದರೆ ನಾಳೆ ಲೀಲಾರು ಅಂದಿ 4 ಜನರಾದರು ಅಂದಾರು. ಇವನೇ ಅಂತ ಸೊಕ್ಕಿನವನಂತ. ವಿರೂಪಾಕ್ಷಿ ಏನೇನು ನನ್ನ ಹತ್ತಿರ ಅದೇವ ಕೆಲಸ ಬರುವುದು ಬೇಗನೆ ಹೇಳುವಂತವ್ರಾಗ್ರಿ. ಬಾಳಪ್ಪನ ನಿನ್ನ ಹತ್ತಿರ ಸ್ವಲ್ಪ ಕೆಲಸ ಇರುವುದು. ಅದೇನು ಇರಪ್ಪನ ಹೇಳು. ಅದು ಏನೆಂದರೆ ಆ ತುಡುಗ ಸಂಖ್ಯೆಯನ್ನು ತಂದು ನಮ್ಮ ಕೈಯಲ್ಲಿ ಕೊಟ್ಟರೆ ಬಹಳ ಉಪಕಾರ ಆದಂತೆ ಆಗುತ್ತದೆ. ಇದೊಂದು ಮಾತನ್ನು ನಡೆಸಿಕೊಡುವಂತವನಾಗು. ಏನನ್ನ ವಿರೂಪಾಕ್ಷಿ ನನಗೆ ಜೀವಕ್ಕೆ ಜೀವ ಕೊಡುವ ನನ್ನ ಜೀವನಗಳ ಸಂಗನನ್ನು ನಿಮ್ಮ ಕೈಯಲ್ಲಿ ತಂದು ಕೊಡ್ತೇನೆ ಅಂತ ತಿಳಿದಿರು ಏನು. ಈ ಕೆಲಸವು ನನ್ನಿಂದ ಆಗೋದಿಲ್ಲ ನೋಡು ಈರಪ್ಪನ. ಬಾಳಪ್ಪನ ಈ ಮಾತಿಗೆ ಒಳ್ಳೆ ನನಬೇಡ. ನಿನ್ನ ಹೆಸರಿಗೆ ಹೊಲ ಮನೆ ಹಚ್ಚುತ್ತೇವೆ. ಇದು ಅಲ್ಲದೆ ನಿನ್ನ ಮಗನನ್ನು ಬೇಟೆಗೆ ಕರೆದುಕೊಂಡು ಹೋಗಿ ಉಂಗುರ ಉಡಿದಾರವನ್ನು ಮಾಡಿಸುತ್ತೇವೆ. ಇದು ಅಲ್ಲದೆ ಈ ಮಾತಿಗೆ ಒಳ್ಳೆ ನನಬೇಡ. ನಿನ್ನ ಪರಿಣಾಮ ನೆಟ್ಟಾಗಿರಕ್ಕಿಲ್ಲ ಎಚ್ಚರ. ಬೇಗನೆ ಹೇಳುವಂತ ನಾವು. ಈರಪ್ಪಣ್ಣ ವಿರೂಪಾಕ್ಷಿ ನಾನಾದ್ರೂ ಸ್ವಲ್ಪ ವಿಚಾರ ಮಾಡಿ ಹೇಳುತ್ತೇನೆ. ಯಾಕಾಗಲ್ಲ ಬಾಳಪ್ಪನ ಹೋಗಿ ಬರುವಂತನಾಗು. ಓಹೋ ನಾನು ಈಗ ಒಲ್ಲೆನೆಂದರೆ ನನ್ನ ಪ್ರಾಣವು ಹೋಗುವುದು ಮತ್ತು ಇವರ ಮಾತಿಗೆ ನಾನು ಒಪ್ಪಿಕೊಂಡರೆ ನನ್ನ ಜೀವದ ಗೆಳೆಯ ಸಂಗನನ ಪ್ರಾಣವು ಹೋಗುವುದು. ಏನು ಮಾಡಲಿ? ಇರಲಿ ಇರಲಿ. ಮೊದಲು ವಿರೂಪಾಕ್ಷಿ ಬಂದನು, ಮೊದಲು ಬಸವಂತ ಬಂದನು. ನನ್ನ ದನಕರಗಳ ವ್ಯವಸ್ಥೆ ಮಾಡುತ್ತೇನೆ ಎಂದು ನನ್ನ ಮನೆಯಲ್ಲಿ ಉಳಿದನು. ಆಮೇಲೆ ವಿರೂಪಾಕ್ಷಿ ಬಂದನು, ನನಗೆ ಚಂದ್ರಹಾರ ಕೊಡುತ್ತೇನೆ ಎಂದು ಅಂದನು. ಮತ್ತು ಇದು ಅಲ್ಲದೆ ನನ್ನ ಮಗನನ್ನು ಪ್ಯಾಟಿಗೆ ಕರೆದುಕೊಂಡು ಹೋಗಿ ಉಂಗುರ ಉಡದಾರ ಮೇಲಾಗಿ ಅರಿವೆಯನ್ನು ಕೊಡಿಸುತ್ತೇನೆ ಎಂದು ಹೇಳಿದನು. ಆಮೇಲೆ ಈರಪ್ಪಣ್ಣನು ಬಂದು ನನಗೆ ಹೊಲವನ್ನು ಹಚ್ಚಿ ಮನೆಯನ್ನು ಹಚ್ಚಿ ನನಗೆ ರೋಕ್ 300 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದನು. ಇಷ್ಟೆಲ್ಲ ಇವರು ನನಗೆ ಕೊಡುತ್ತಿರುವಾಗ ನಾನು ಸಾಯುವವರೆಗೆ ಕುಂತ ಉಂಡರು ಸಹಿಯಾದಷ್ಟು ಇವರು ಕೊಡುತ್ತಿರುತ್ತಾರೆ. ಅಂದ ಮೇಲೆ ಆ ಸಂಜ್ಞಾನನ್ನು ತಂದು ಇವರ ಕೈಯಲ್ಲಿ ಕೊಟ್ಟರೆ ನಂಗೇನು ಹೋಗುದು ನಮ್ಮ ಅಪ್ಪನ ಗಂಟು. ನಾನಾದರೂ ಅವರ ಮಾತನ್ನು ಕೇಳುತ್ತೀನಿ. ಏನನ್ನ ಪಕ್ಷಿ ನಾನು ಹೋಗಿ ಬರುತ್ತೇನೆ. ಬಾಳಪ್ಪನ ಯಾವಾಗ ತಂದು ಕೊಡ್ತಿ, ಎಷ್ಟೊತ್ತಿಗೆ ತಂದು ಕೊಡ್ತಿ, ಬೇಗನೆ ಹೇಳುವಂತ ನಾವು. ಬಾಳಪ್ಪ ಯಾವಾಗ ತಂದು ಕೊಡ್ತಿ, ಅಷ್ಟೊತ್ತಿಗೆ ತಂದು ಕೊಡ್ತಿ, ಹೇಳಿ ಹೋಗುವಂತವ್ ನಾವು. ಈರಪ್ಪಣ್ಣ ಪಕ್ಷಿ
ನಾಳೆ ಮಂಗಳವಾರ 3 ಸಂಜಿಲೆ ಕ್ಯಾದಗಿ ವನದಲ್ಲಿ ತಂದು ಕೊಡುತ್ತೇನೆ. ನಾ ಇನ್ನು ಹೋಗಿ ಬರುತ್ತೇನೆ. ಸರ್ಪ ಸಂಗನ ಶರಣ, ಸರ್ಪ ಬಾಣ ಶರಣ. ಗೆಳೆಯ ಸಂಗನ, ನಾನು ನಿನ್ನೆ ಸೋಮವಾರ ಬೆಳಗಾವಕ್ಕೆ ಹೋಗಿದ್ದೇನೆ. ಗೆಳೆಯ ಬರುವಾಗ ಆ ಬಯಲವಾಡ ಗಂಗಾಗ ಭೇಟಿಯಾದೆನು. ಗೆಳೆಯ ನನ್ನನ್ನು ನೋಡಿ ಬಹಳ ಶೋಧ ಮಾಡ ಹತ್ತಿದಳು. ಗೆಳೆಯ ಅವಳಿಗೆ ಸಮಾಧಾನ ಹೇಳಿ ಇನ್ನು 3-4 ದಿನದಾಗ ನಿನ್ನ ಮನೆಗೆ ಬೇಕಾಗುವ ಸಾಹಿತ್ಯಗಳನ್ನು ತೆಗೆದುಕೊಂಡು ಮೇಲಾಗಿ ನಿನ್ನ ಖರ್ಚಿಗೆ ಹಣವನ್ನು ತೆಗೆದುಕೊಂಡು ನನ್ನ ಜೀವನ ಗೆಳೆಯ ಸಂಗನನ್ನು ಕರೆದುಕೊಂಡು ಇನ್ನು 4-6 ದಿನದಲ್ಲಿ ಬರುತ್ತೇನೆ ಎಂದು ಆಸೆ ಇಟ್ಟು ಭಾಷೆ ಕೊಟ್ಟು ಬಂದಿರುವನು. ಗೆಳೆಯ ಬಯಲುವಾಡಕ್ಕೆ ಹೋಗೋಣ, ಬರುವಂತ ನಾವು. ಏನು ಮಿತ್ರ ಬಾಳಣ್ಣ, ನಿನ್ನೆ ಮಧ್ಯರಾತ್ರಿಯಲ್ಲಿ ನನಗೊಂದು ಸ್ವಪ್ನ ಬಿದ್ದಿತ್ತು. ಏನೋ ಗೆಳೆಯ, ಏನೊಂದು ಸ್ವಪ್ನ ಬಿದ್ದು? ಯಾವ ಸ್ವಪ್ನವೆಂದರೆ ಕೈಗೆ ಕಂಕಣ ಕಟ್ಟಿ ಮೈಗೆ ಅರಿಶಿನ ಹಚ್ಚಿ ಗೆಳೆಯ ಭೇಟಿ ಹಿಡಿದು ಮೆರವಣಿಗೆ ಹೊಂಟಂತಾಯಿತು. ಗೆಳೆಯ ಇದನ್ನು ನೋಡಿದರೆ ನನಗೆ ಸ್ವಲ್ಪ ಸಂಶಯ ಬರುತ್ತದೆ. ಎಂತ ಹುಚ್ಚನು ಸಂಗನ ನೀನು? ಅದು ಯಾಕೆ ಅಂದರೆ ನಿನ್ನ ಹೆಂಡತಿ ಸಣ್ಣವಳಿರುವಳು. ನಾನು ನಿನಗೆ ಮೊದಲೇ ಹೇಳಿದ್ದೆನು, ನಿನಗೆ ಇನ್ನೊಂದು ದೊಡ್ಡ ಹೆಂಡತಿ ಮಾಡಬೇಕಂತ. ಗೆಳೆಯ ಅದಕ್ಕಾಗಿ ನಿನಗೆ ಈ ಕನಸು ಬಿದ್ದಿರಬಹುದು. ಗೆಳೆಯ ಸುಮ್ಮನೆ ಬಯಲುವಾಡಕ್ಕೆ ಹೋಗೋಣ, ಬರುವಂತ ನಾವು. ಗೆಳೆಯ ಯಾಕ ಒಂದು ನಡೆಯುವಂತ ನಾವು ಗೆಳೆಯ. ಏನು ಮಿತ್ರ ಬಾಳಣ್ಣ, ನನಗೆ ಸ್ವಲ್ಪ ಸಂಶಯ ಬರುತ್ತದೆ. ಅದು ಯಾಕೋ ಮಿತ್ರ? ಅದು ಯಾಕೋ ಅಂದರೆ ನಾನು ಬಾಗಿಲ ಬಿಟ್ಟು ದಾಟಿ ಬರುವಷ್ಟರಲ್ಲಿ ಬಾಗಿಲಿಗೆ ಬಡದು ನನ್ನ ತಲೆಯ ಮೇಲಿನ ಪೌಡವು ಅಂಗಾತ ಬಿದ್ದಿತು. ಗೆಳೆಯ ಇದು ಅಲ್ಲದೆ ಇದು ಗೆಳೆಯ, ಇದು ನನಗೆ ಸ್ವಲ್ಪ ಸಂಶಯ ಬರುತ್ತದೆ. ಎಂತ ಹುಚ್ಚರು ಒಳ್ಳೆ ನೋಡಿ ಗೆಳೆಯ, ಎಂತ ಹುಚ್ಚರು ಸಂಗನ ನೀನು? ಅದು ಯಾಕೆ ಗೆಳೆಯ? ಅದು ಯಾಕೆ ಅಂದರೆ ನಿನ್ನ ಮನೆಯ ಬಾಗಿಲ ಸಣ್ಣದಿರುವುದು. ನಾನು ನಿನಗೆ ಮೊದಲೇ ಹೇಳಿದ್ದೆನು, ಈ ಬಾಗಿಲವನ್ನು ದೊಡ್ಡದು ಹಚ್ಚಂತ. ಗೆಳೆಯ ನೀನು ಬಾಗಿ ಬಂದಿದ್ದರೆ ನಿನ್ನ ಪಾವಡವು ದಬ್ಬ ಏಕೆ ಬೀಳುತ್ತಿತ್ತು? ಗೆಳೆಯನನ್ನು ಸಂಶಯ ಮಾಡಿಕೊಳ್ಳದೆ ಸುಮ್ಮನೆ ಗಂಗಾಣ ಹತ್ತಿರ ಹೋಗೋಣ, ಬರುವಂತ ನಾವು. ಗೆಳೆಯ ಬಂದಿದ್ದೇನೆ, ಹೋಗೋಣ, ನಡೆಯುವಂತ ನಾವು ಗೆಳೆಯ. ಏನು ಮಿತ್ರ ಬಾಳಣ್ಣ, ನನಗೆ ಸ್ವಲ್ಪ ಸಂಶಯ ಬರುತ್ತದೆ. ಮತ್ತೇನು ಗೆಳೆಯ? ಅದು ಏನೆಂದರೆ ನಾನು ದಾಟಿ ಬರುವ ಸಮಯದಲ್ಲಿ ಗೆಳೆಯ ಬೆಕ್ಕುಗಳು ಅಡ್ಡು ಗೆಳೆಯ ಇದು ಅಲ್ಲದೆ ಕಟ್ಟಿಗೆ ಹೊರೆಯಗಳು ಎದುರಿಗೆ ಬಂದವು. ಗೆಳೆಯ ನನಗೆ ಸ್ವಲ್ಪ ಸಂಶಯ ಬರುತ್ತದೆ. ಇದು ಅಲ್ಲದೆ ಸಲಿಕೆ ಬುಟ್ಟಿಗಳು ನನ್ನ ಎದುರಿಗೆ ಬಂದವು. ಗೆಳೆಯ ನನಗೆ ಸ್ವಲ್ಪ ಸಂಶಯ ಬರುತ್ತದೆ. ನಾನು ಒಳ್ಳೆ ನೋಡಿ ಗೆಳೆಯ, ಅದು ಯಾಕೋ ಗೆಳೆಯ? ಅದು ಯಾಕೆ ಅಂದರೆ ಬೆಕ್ಕುಗಳು ಹಾಲು ಕುಡಿಯಲಿಕ್ಕೆ ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಗೆಳೆಯ ಓಡುತ್ತಿರುತ್ತವೆ. ಮತ್ತು ಇದು ಅಲ್ಲದೆ ಲಮಾನ್ಯರು ಕಟ್ಟಿಗೆ ಹೊರಿ ಮಾರಲಿಕ್ಕೆ ಊರಾಗ ಬರುತ್ತಿರುತ್ತಾರೆ. ಮಿತ್ರ ಇದು ಅಲ್ಲದೆ ಸಲಿಕೆ ಬುಟ್ಟಿಗಳು ಅಡ್ಡು ಬಂದು ಅಂದರೆ ಗೆಳೆಯ ಹೊಲಕ್ಕೆ ಹೋದವರು ಸಂಜೆ ಹೊತ್ತಲ್ಲೇ ಮನೆಗೆ ಬರುತ್ತಾರೆ. ಇದನ್ನೆಲ್ಲ ಸಂಶಯ ಮಾಡಿಕೊಳ್ಳುತ್ತಾರೆ. ಗೆಳೆಯ ಸುಮ್ಮನೆ ಬಯಲುವಾಡಕ್ಕೆ ಹೋಗೋಣ, ಬರುವಂತ ನಾವು. ಯಾಕಾಗ ಗೆಳೆಯ ಹೋಗೋಣ ನಾನು. ಗೆಳೆಯ ಸಂಗನ ಆ ಗಂಗಾನ ಮನೆತನಕ್ಕೆ ಬೇಕಾಗುವ ಸಾಹಿತ್ಯಗಳನ್ನು ತೆಗೆದುಕೊಂಡು ಪ್ಯಾಟಿಗೆ ಹೋಗಿ ಬರುವಂತ ನಾವು. ಗೆಳೆಯ ಏನು ಮಿತ್ರ ಬಾಳಣ್ಣ, ನಿನ್ನ ಕೈಯಲ್ಲಿ ರೂಪಾಯಿಯನ್ನು ಕೊಡುತ್ತೇನೆ. ನಿನಗೆ ಅವಳ ಮನೆಗೆ ಬೇಕಾದ ಶಾಂತಿಯನ್ನು ನೀನೇ ಮಾಡಿಕೊಂಡು ಬರುವಂತ ಹೋಗೆಳೆಯ. ಯಾಕಾಗುದು ಗೆಳೆಯ? ನಾನಾದ್ರೂ ಸಂತೆಯನ್ನು ಮಾಡಿಕೊಂಡು ಬಂದಿದ್ದೇನೆ ನೋಡು. ಏನು ಮಿತ್ರ ಬಾಳಣ್ಣ, ಶಾಂತಿಯನ್ನು ಮಾಡಿಕೊಂಡು ಬಂದಿ ಏನು ಗೆಳೆಯ? ಮಾಡ್ಕೊಂಡು ಬಂದೆ ನೋಡು. ಯಾಕಾಗುದು ಗೆಳೆಯ? ಹೋಗೋಣ, ನಡೆಯುವಂತ ನಾವು ಮಿತ್ರ. ತಂಗಿ ಗಂಗಾ ಮನೆಯಲ್ಲಿ ಅದೇನು? ತಂಗಿ ಗಂಗಾ ಹೊರಗೆ ಬರುವಂತಳಾಗು. ಸಹಾಯ ಮಾಡಿದಂಥವ್ರು ನಿಂಗಪ್ಪ ಗುಡಿಮನಿ 201 ರೂಪಾಯಿ, ಬಸವರಾಜ್ ತುಪ್ಪದ್ 500 ರೂಪಾಯಿ, ಗಂಗಪ್ಪ ನಲ್ಗಿ 1000 ರೂಪಾಯಿ, ಜಯನಗೌಡ ಸಿ ಪಾಟೀಲ್ 2000 ರೂಪಾಯಿ, ಪರಪ್ಪ ಚಿನ್ನಪ್ಪ ಗೊರ್ರನ್ಕೋಳ್ 1000 ರೂಪಾಯಿ, ವಿನಾಯಕ್ ಚೋಳ್ಸ್ಗೋಡ್
ಇವರು ಕೂಡ ಕಂಪ್ನಿಗೆ 1,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅದೇ ತೆರನಾಗಿ ತ್ಯವನಪ್ಪ ಸಾತಕ್ನವ್ರು ಬಾಳೆಹಣ್ಣು ಮಾಡಿದವರಿಗೆ ಮಾರುತಿ ಪೂಜಾರ್ 100 ರೂಪಾಯಿ, ಮಲ್ಲಿಕಾರ್ಜುನ್ ಗಾಡ್ಗೋಳಿ 100 ರೂಪಾಯಿ, ಮಡಿವಾಳಪ್ಪ ಕೋರಿ ಸಾಕಿನ್ ಬೇಗೂರ್ 100 ರೂಪಾಯಿ, ಹನುಮಂತಪ್ಪ ಜಾಧವ್ 201 ರೂಪಾಯಿ, ವಿರೂಪಾಕ್ಷಪ್ಪ ಗೊರಂಕೋಳ 101 ರೂಪಾಯಿ, ಬಸವರಾಜ್ ಸಿರು ಸಾಕಿನ್ ಧಾರವಾಡ 501 ರೂಪಾಯಿ, ಬಸವ ನನದಿಗೆ 201 ರೂಪಾಯಿ. ಅದೇ ತೆರನಾಗಿ ಸಂಜ್ಞಾನ ಪಾತ್ರ ಮಾಡಿದವರಿಗೆ ಬಸಪ್ಪ ನನದಿಗೆ 101 ರೂಪಾಯಿ, ಅಜಿತ್ ಪಾಂಡೇಕರ್ 500 ರೂಪಾಯಿ, ಬಸಪ್ಪ ಅಡಿಯಪ್ಪ ಮುತ್ಕೊಂಡು 100 ರೂಪಾಯಿ, ಭೀಮಪ್ಪ ಯಲ್ಲಪ್ಪ ಕರಿಗಾರ್ 500 ರೂಪಾಯಿ, ನಾಗಪ್ಪ ಬಸಪ್ಪ ಮುತ್ಕೊಂಡು 501 ರೂಪಾಯಿ, ಮಲ್ಲಪ್ಪ ಚುಂಚನೂರು 200 ರೂಪಾಯಿ, ಮಲ್ಲಪ್ಪ ಗಾಡ್ಗೋಳಿ 100 ರೂಪಾಯಿ, ಮಡಿವಾಳಪ್ಪ ಕೋರಿ ಇವರು ಕೂಡ 100 ರೂಪಾಯಿ ಕೊಟ್ಟಿರ್ತಾರೆ. ಮತ್ತು ಮನೆಯಲ್ಲಿ ಇದೆ ಏನು ಬಾಳಪ್ಪಣ್ಣ ಅಣ್ಣ, ನೀವೊಬ್ಬರ ಬಂದ್ರಿ ಅವ್ರನ್ನೂ ಕರ್ಕೊಂಡು ಬಂದ್ರಿ? ತಂಗಿ, ನನ್ನ ಗೆಳೆಯ ಸಂಗನನ್ನು ಕರೆದುಕೊಂಡು ಬಂದೆ ನೋಡುವ. ಏನು ಅಣ್ಣ, ಆಗ್ಲನ್ನ ನಾನು ಸ್ವಲ್ಪ ಅವ್ರ ಜೋಡಿ ಮಾತಾಡಿ ಸ್ವಲ್ಪ ಸರಿವಂತರಾಗ್ರಿ. ಏನು ಸಂಘ ನೀವು ಏಕೆ ಬರಕ್ಕೆ ಹೋಗಿದ್ರಿ? ಸಂಘ ನಾನು ನಿಮಗೆ ಪತ್ರವನ್ನು ಬರ್ದೇನೆ ಸಂಘ, ಪತ್ರವನ್ನು ಮುಟ್ಟಲಿಲ್ಲವೇನು? ಏನೇ ಗಂಗಾ, ನೀನು ಬರೆದ ಪತ್ರ ಏನು ಮುಟ್ಟಲಿಲ್ಲ. ಓಹೋ, ನೋಡು ಸಂಘ, ಇರ್ಲಿ ಸಂಘ, ಈ ಸದ್ದೆ ನೀವು 6 ತಿಂಗಳ ಬಯಲೋಡ ಸೀಮೆಗೆ ಬರ್ಲಿಕ್ಕೆ ಹೋಗಬೇಡ, ಬಂದ ವ್ಯರ್ಥವಾಗಿ ಪ್ರಾಣ ಕೊಡಲಿಕ್ಕೆ ಹೋಗಬೇಡಂತೆ ಸಂಘ ನಾನು ಪತ್ರವನ್ನು ಬರ್ದೇನೆ. ಏನೇ ಗಂಗಾ, ನೀನು ಇಂಥ ಮಾತನ್ನು ಆಡಲಿಕ್ಕೆ ಹೋಗಬೇಡ. ನನ್ನ ಜೀವನಗಳಿಗೆ ಬಾಳನ್ನ ಏನಾದರೂ ತಪ್ಪು ತಿಳಿದುಕೊಂಡಾನು. ಹೌದು, ನೀನು ಇಂಥ ಮಾತನ್ನು ಆಡಬೇಡ. ಅವ ಏನಾದ್ರೂ ಮನಸ್ಸಿಗೆ ಹಚ್ಚಿಕೊಂಡಿದ್ದಾನು. ಹೌದು, ನೋಡು ಸಂಘ, ಸುಮ್ಮನೆ ಇರುವಂತಳಾಗು. ನೋಡು ಸಂಘ, ನಿಮ್ಮ ಗೆಳೆಯ ಬಾಣಿ ಹಣವನ್ನು ತಿಂದು ಸಂಘ ನಿಮ್ಮ ಪ್ರಾಣಕ್ಕೆ ಅಪಾಯನೇ ಇರುವುದು. ಸಂಘ ಇರ್ಲಿ, ಬಂದ್ರೆ ಬರವಲ್ರೇಕ, ಇವತ್ತು ವಸ್ತಿದ್ದ ನಾಳೆ ಬೆಳಿಗ್ಗೆ ಹೋಗುವಂತರಾಗಿರಿ. ಗೆಳೆಯ ಸಂಗನ ಹೊರಗೆ ಬಂದು ನೋಡುವಂತ ನಾವು ಗೆಳೆಯ ಸಟ್ಟಾನ್ ಸರ್ವತ್ತಾಗಿರುವುದು ಮತ್ತು ಇದು ಅಲ್ಲದೆ ಬೆಳ್ಳಿ ಚಿಕ್ಕಿ ಮೂಡಿರುವುದು. ಗೆಳೆಯ ಬೇಗನೆ ಬಯಲುಂಗಲಕ್ಕೆ ಹೋಗೋಣ ಬರುವಂತ ನಾವು. ಏನು ಮಿತ್ರ ಬಾಳಣ್ಣ, ಬಯಲು ಬಾಳಕ್ಕೆ ಬಯಲುಂಗಲಕ್ಕೆ ಏನು ದೂರಿಲ್ಲ ಗೆಳೆಯ. ಗಂಗಾ ಬಹಳ ಶೋಕ ಮಾಡುತ್ತಿರುವಳು. ಯಾವ್ದಾದ್ರು ಸಮಾಧಾನ ಹೇಳಿ ಬರ್ತೇನೆ, ಸ್ವಲ್ಪ ಸುಮ್ಮನೆ ಇರುವಂತ ನಾವು. ಗೆಳೆಯ ಬೇಗನೆ ಹೇಳಿ ಬರುವಂತ ನಾವು. ಗಂಗಾ, ನಾವು ಮನೆಯಲ್ಲಿ ಹೇಳಿ ಬಂದಿಲ್ಲ. ಹೌದು, ನಾವಾದರೂ ಹೋಗುತ್ತೇವೆ. ಏನು ಸಂಘ ನಾನು ಇವ ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ. ನೋಡು ಸಂಘ, ನಾನು ಬೇಡ ಬೇಡ ಅಂತ ಎಷ್ಟು ಕೂಗಿದ್ರು ಸಂಘ ನೀವು ಹೋಗ್ತೀರಂದ ಮೇಲೆ ಸಂಘ ನಿಮ್ಮ ಬೋಧಗಿದಂಗ ಕತ್ತಿ ಸಂಘ ಹೋಗಿ ಬರುವಂತರಾಗಿರಿ. ಯಾಕಾಗೋದು ಗಂಗಾ, ಹೋಗಿ ಬರ್ತೇವೆ. ಏನು ಮಿತ್ರ ಬಾಳಣ್ಣ, ಇನ್ನು ಮೇಲೆ ಬಯಲು ಹೊಂದಲಕ್ಕಾರ ಹೋಗುನು ನಡೆಯುವಂತ ನಾವು. ನಡೆಯುತ್ತೇವೆ, ಹೋಗುನು. ಗೆಳೆಯ ಸಂಗನ ಮಿತ್ರ ಬಾಳಣ್ಣ, ನನಗೆ ಕಾಲುಗಳು ಬಹಳ ನೋಸಾಕತ್ತಿದ್ದರು. ಗೆಳೆಯ ನನಗೆ ನಡೆಯಲು ಆಗುವುದಿಲ್ಲ. ಗೆಳೆಯ ಸ್ವಲ್ಪ ಇಲ್ಲೇ ಕುಂತು ತಾಂಬೂಲಾದರೂ ತಿಂದ ಹೋಗೋಣ ಕೊಂಡ್ರುವಂತ ನಾವು. ಏನು ಮಿತ್ರ ಬಾಳಣ್ಣ, ಇಂಥ ನಡು ಅಪರಾತ್ರಿಯಲ್ಲಿ ಇಲ್ಲಿ ಕುಂಡ್ರದು ತರವಲ್ಲ. ಯಾಕೆಂದರೆ ಈ 3 ದಿಕ್ಕಿನಲ್ಲಿ ಬೆಳಕು ಕಾಣುತ್ತಿರುವವು. ಇದನ್ನು ನೋಡಿದರೆ ನನಗೆ ಸ್ವಲ್ಪ ಸಂಶಯ ಬರುತ್ತದೆ. ಗೆಳೆಯ ಬೇಡ, ಮುಂದೆ ಹೋಗು, ಊರಿಗೆ ಹೋಗು, ನಡೆಯುವಂತ ಸಂಗನ ನೀನು. ಅದು ಯಾಕ ಮಿತ್ರ? 3 ಬೆಳಕು ಕಾಣುತ್ತವೆ ಎಂದರೆ ಕುರಿ ಕಾಯುವವರು ಕುರಿಯ ಹಾಲನ್ನು ಕಾಸುತ್ತಾ ಕುಳಿತಿರುತ್ತಾರೆ. ಗೆಳೆಯ ಅದನ್ನೇನು ಸಂಶಯ ಮಾಡಿಕೊಳ್ಳಬೇಡ. ನನಗಂತ್ರಿ ನಡೆಯಕ್ ಆಗುವುದಿಲ್ಲ. ನಾನಾದ್ರೂ ಸ್ವಲ್ಪ ಇಲ್ಲಿ ಮಲಗುತ್ತೇನೆ ನೋಡು. ಓಹೋ, ನನ್ನ ಜೀವದ ಗೆಳೆಯ ಬಾಳಣ್ಣನು ಇಲ್ಲೇ ಮಲಗಿಕೊಂಡನಲ್ಲ. ನಾನು ಇವನನ್ನಾದರೂ ಬಿಟ್ಟು ಹೋದರೆ ಅವನು ಏನಾದರೂ ಸಂಶಯ ತಿಳಿದುಕೊಂಡನು. ನಾನಾದರೂ ಇಲ್ಲೇ ಮಲಗುತ್ತಾನೆ. ನನ್ನ ಜೀವದ ಗೆಳೆಯ ಇಲ್ಲೇ ಮಲಗಿಕೊಂಡನು. ಓಹೋ, ಈಗ ನಾನು ಆ ಹಿರಿಯ ವಿಪಕ್ಷ ಬಸವಂತಗಳನ್ನು ಶಿಳ್ಳು ಹಾಕಿ ಕರೆದರೆ ನನ್ನ ಜೀವದ ಗೆಳೆಯ ಸಂಗನನ್ನು ಕಡಿಯುತ್ತಾರೆ. ಮತ್ತು ಒಂದು ವೇಳೆ ನಾನು ಶೀಳನ್ನು ಹಾಕದಿದ್ದರೆ ನನ್ನನ್ನು ಕಡಿಯುತ್ತಾರೆ.
ಏನು ಮಾಡಲಿ, ಇದಕ್ಕೆ ಹೇಳೋದು ಮಿತ್ರದ್ರೋಹಿ ಅಂತ. ಗೆಳೆಯ, ಇನ್ನೊಂದು ಜನ್ಮವಿದ್ದರೆ ನನ್ನನ್ನು ಕ್ಷಮಿಸಿಬಿಡಪ್ಪ. ತಮ್ಮ ಉಪೋಕ್ಷಿ ಬಸವಂತಗಳಿದ ವೈರಿಯ ಬಂದು ನಮ್ಮ ಕೈಯಲ್ಲಿ ಸಿಕ್ಕಂತೆ ಆಯಿತು. ನಿಮಗೆ ಹೇಗೆ ಬರುತ್ತದೆ ಹಾಗೆ ಕಡಿದು ಹಾಕುವಂತರಾಗಿರಿ. ಏನಮ್ಮ ಮನೆಯ ಬಂದ ಕಾಲು ಏನಮ್ಮ ವೈದ್ಯ ಮುಟ್ಟಿದ ಕೈ? ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆ ಗುಡ್ಡಾದ ಎಲ್ಲಮಗೆ, ಆರುತಿ ಬೆಳಗುವೆ ಗುಡ್ಡಾದ ಎಲ್ಲಮಗೆ, ಆರುತಿ ಬೆಳಗುವೆ ರತ್ನ ಗುಣೇಶಗೆ, ಆರುತಿ ಬೆಳಗುವೆ ರತ್ನ ಕಲ್ಮೇಶಗೆ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆ ಜೋಗುಬೈ ಸತ್ಯಮಗ, ಆರುತಿ ಬೆಳಗುವೆ ಜೋಗುಬೈ ಸತ್ಯಮಗ. ಆರುತಿ ಬೆಳಗುವೆ ಅಪ್ಪ ಬಸವೇಶಗೆ, ಆರುತಿ ಬೆಳಗುವೆ ಅಪ್ಪ ಬಸವೇಶಗೆ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆ ಅಪ್ಪ ಹನುಮಪ್ಪಗೆ, ಆರುತಿ ಬೆಳಗುವೆ ಅಪ್ಪ ಹನುಮಪ್ಪಗೆ. ಆರುತಿ ಬೆಳಗುವೆ ತಂದೆ ಹನುಮಪ್ಪಗೆ, ಆರುತಿ ಬೆಳಗುವೆ ತಂದೆ ಹನುಮಪ್ಪಗೆ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. ಮುತ್ತಿನ ಆರುತಿ ಮುತ್ತೈದರು ಬೆಳಗಿರಿ, ಮುತ್ತಿನ ಆರುತಿ ಮುತ್ತೈದರು ಬೆಳಗಿರಿ. ಆರುತಿ ತಪ್ಪಾದ ಬೆಳಗಿರಿ, ತಪ್ಪಾದ ಆರುತಿ ತಪ್ಪಾದ ಬೆಳಗಿರಿ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ. 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 ಜೈ ನಮ ಪಾರ್ವತಿ ಬಸವೇಶ್ವರ, ಶ್ರೀ ಬಸವೇಶ್ವರ महाराज को, हनुमान महाराज को, यल्ला माताई महाराज को, जोगुबाई सत्तो महाराज की जय, सकल साधु संत महाराज को जय, मंगलम जय नमः।